ನಮಸ್ಕಾರ ವೀಕ್ಷಕರೇ, ಫಾರಂ ಟಿವಿ ಹೆಲ್ತ್ನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋ ವಿಚಾರಕ್ಕೆ ಬಂದಾಗ ನಾವು ಯಾವ ರೀತಿಯ ಪೌಷ್ಟಿಕಾಂಶ ಆಹಾರನ ಸೇವಿಸ್ತಾ ಇದ್ದೀವಿ ಅನ್ನೋದೇ ಮೊದಲ ಆದ್ಯತೆ ಆಗುತ್ತೆ. ಅದರಲ್ಲೂ ನಮ್ಮ ಪುರಾತನ ಕಾಲದಿಂದನೂ ನಮ್ಮ ಜನರಲ್ಲಿ ತಿಳುವಳಿಕೆ ಇರೋದೇನೆಂದರೆ, ರೋಗ ಬರೋದಕ್ಕಿಂತ ಮುಂಚೆನೇ ನಮ್ಮ ಆರೋಗ್ಯನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದು. ಅದು ಹೇಗೆ? ನಮ್ಮ ಆಹಾರ ಕ್ರಮಗಳು ಅಥವಾ ಆಹಾರ ತೆಗೆದುಕೊಳ್ಳೋ ರೀತಿ ಮೇಲೆ ಹೋಗುತ್ತೆ. ಅದರಲ್ಲೂ ಕರೋನಾ ಬಂದ ಮೇಲೆ ನಮ್ಮಲ್ಲಿ ಜಾಗೃತಿ ಹೆಚ್ಚಾಗಿದೆ. ಪೌಷ್ಟಿಕಾಂಶ ಉಳ್ಳ ಆಹಾರ ತಗೊಳ್ಳೋದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ನಮ್ಮ ಅಪೋಲೋ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಐಶ್ವರ್ಯ ಲಕ್ಷ್ಮಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಈಗ ಬರಮಾಡಿಕೊಳ್ಳೋಣ. ನಾವು ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ನಾವು ಸಮತೋಲಿತ ಆಹಾರ ಅಂದ್ರೇನು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಡಾಕ್ಟರ್, ಸಮತೋಲಿತ ಆಹಾರ ಅಂದ್ರೆ ಏನು ಡಾಕ್ಟರ್? ಅದು ಆಕ್ಚುಲಿ ಓಕೆ. ಸೊ ಈ ಆಹಾರ ಎಂದರೆ ನಚ ಆಹಾರ ಸಮಂ ಕಿಂಚಿತ್ ಭೈಷಜ್ಯಂ ಉಪಲಭ್ಯತೆ ಅಂತ ಹೇಳ್ತಾರೆ. ಸೊ ಆಹಾರ ಬಿಟ್ಟು ಬೇರೆ ಔಷಧಿಯೇ ಇಲ್ಲ, ಅಥವಾ ಪಥ್ಯ ಆಹಾರ ತಿಂದರೆ ಯಾರಿಗೂ ರೋಗವೇ ಬರುವುದಿಲ್ಲ. ಅದೇ ನೀನು ಔಷಧಿ ತಗೊಳ್ತಾ ಪಥ್ಯ ಆಹಾರ ತಗೊಳ್ದೇ ಇದ್ರೆ ಏನು ಉಪಯೋಗ ಅಂತ ಹೇಳಿ ಕೂಡ ಸುಭಾಷಿತ ಇದೆ. ಸೊ ಪಥ್ಯಗಳ ಆಹಾರ ಪಥ್ಯ ಆಹಾರ ಅಂದ್ರೆ ಯಾವ ತರ ಇರುತ್ತೆ? ಸೊ ಪಥ್ಯ ಆಹಾರ ಅಂದ್ರೆ ದೇಹಕ್ಕೆ ಹಾಗೂ ಅವರ ದೋಷ ಪ್ರಕೃತಿಯ ಅನುಗುಣವಾಗಿ ಇರುವಂತ ಆಹಾರಗಳು. ಸೊ ಸಮತೋಲನ ಆಹಾರ ಅಂತ ನೀವು ಕೇಳಿದ್ರಲ್ಲ, ಸೊ ಅದು ಆಹಾರದಲ್ಲಿರುವಂತ ಷಡ್ರಸಗಳು. ಅಂದ್ರೆ ಒಂದು ಆಹಾರಕ್ಕೆ ಬೇರೆ ಬೇರೆ ಅಂತ ರಸಗಳಿದೆ. ಷಟ್ರಸಗಳು ಅಂತ ಹೇಳಿದ್ರಿ. ಷಟ್ರಸಗಳು ಯಾವ್ಯಾವುದು? ಷಡ್ ಅಂದ್ರೆ 6, ರಸಗಳು ಅಂದ್ರೆ ರುಚಿಗಳು ಅಥವಾ ಟೇಸ್ಟ್. ಸೊ ಮಧುರ ಆಗ್ಲಿ, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ 6 ಆಹಾರದ ಟೇಸ್ಟ್ ಉಂಟು. ಸೊ ಮಧುರ ಅಂದ್ರೆ ಸಿಹಿಯ ಪದಾರ್ಥಗಳು. ಸೊ ದೇ ಆರ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್. ಅಮ್ಲ ಅಂದ್ರೆ ಹುಳಿ ಅಂಶಗಳು. ಸೊ ದೇ ಆರ್ ರಿಚ್ ಇನ್ ಪ್ರೋಬಯೋಟಿಕ್ಸ್. ಈ ಉಪ್ಪಿನಕಾಯಿ ಆಗ್ಲಿ ಅಥವಾ ಚಿತ್ರಾನ್ನ, ಪುಳಿಯೋಗರೆ ಇಂಥದ್ದು. ಸೊ ಅಮ್ಲ, ಲವಣ ಅಂದ್ರೆ ಸಾಲ್ಟ್, ಸೋಡಿಯಂ ರಿಚ್, ಮಿನರಲ್ಸ್ ರಿಚ್. ಕಟು, ತಿಕ್ತ, ಕಷಾಯ. ಕಟು ಅಂದ್ರೆ ಖಾರ ಅಂಶಗಳು, ತಿಕ್ತ ಅಂದ್ರೆ ಕಹಿ, ಹಾಗೂ ಕಷಾಯ ಅಂದ್ರೆ ಒಗರು. ಸೊ ಈ 6 ರಸಗಳ ಉಳ್ಳಂತ ಆಹಾರ ಇಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಡಯಟ್ ಇನ್ ಕಂಟೆಂಪ್ರರಿ ಸೈನ್ಸ್. ಸೊ ಈ 6 ರುಚಿಗಳಿರುವಂತ ಆಹಾರಗಳನ್ನು ನಾವು ಸೇವಿಸಿದ್ರೆ ನಮ್ಮ ದೇಹಕ್ಕೆ ಸಮತೋಲಿತ ಆಹಾರಗಳು ಸಿಗ್ತದೆ. ಅಂದ್ರೆ ಈಗ ನೀವು ಹೇಳಿದ್ರಿ, ಈಗ ಷಟ್ರಸದಲ್ಲಿ 6 ರಸ ಇರುತ್ತೆ. ಮಧುರ ವಿಷಯಕ್ಕೆ ಬಂದಾಗ ಈಗ ಕೆಲವರಿಗೆ ಡಯಾಬಿಟೀಸ್ ಇರುತ್ತೆ. ಇನ್ನು ಇದು ಹೇಳಿದ್ರಿ, ಯಾವುದು ಹುಳಿ ಪದಾರ್ಥಗಳು, ಲೆಮನ್ ರೈಸ್ ಆಗಿರ್ಬೋದು. ಅದನ್ನೆಲ್ಲ ಈಗ ಬೆಳಗಿನ ಹೊತ್ತು ಸೇವನೆ ಮಾಡಿದ್ರೆ ಕೆಲವರಿಗೆ ಆಸಿಡಿಟಿ ಆಗ್ಬಹುದು. ಇದನ್ನ ಹೇಗೆ ನಾವು ಸಮತೋಲನವಾಗಿ ತಗೊಳ್ಬಹುದು? ಸೊ ಯಾವುದೇ ರಸಗಳನ್ನ ವಿಪರೀತ ತಗೋಬಾರ್ದು. ಸೊ ಎಲ್ಲಾ ರಸಗಳು ಚೂರು ಇರ್ಬೇಕು ಆಹಾರ ಅಂಶಗಳಲ್ಲಿ. ಡಯಾಬಿಟಿಸ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮಧುರ ರಸಭರಿತ ಆಹಾರವನ್ನ ಕಟ್ ಆಫ್ ಮಾಡಬಾರ್ದು, ವಿಚ್ ಇಸ್ ದ ಕರೆಂಟ್ ಸಿನಾರಿಯೋ. ಪೇಷಂಟ್ಸ್ ನನಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಕಾರ್ಬೋಹೈಡ್ರೇಟ್ಸ್, ಅನ್ನ ಅಂಶವನ್ನ ಬಿಟ್ಬಿಡ್ತಾರೆ. ದಟ್ ಇಸ್ ನಾಟ್ ರೈಟ್. ಬಿಕಾಸ್ ನೀವು ಹುಟ್ಟಿದಿಂದ ನಿಮ್ಮ ಸ್ಟೇಪಲ್ ಡಯಟ್ ಆಗಿ ರೈಸ್ ಇರುತ್ತೆ. ಅದನ್ನ ಒಮ್ಮೆಲೆ ಕಟ್ ಆಫ್ ಮಾಡಿದ್ರೆ ಗ್ಲೂಕೋಸ್ ಲೆವೆಲ್ಸ್ ಸ್ವಲ್ಪ ದಿನಗಳಿಗೆ ಕಂಟ್ರೋಲಿಗೆ ಬರುತ್ತೆ, ಬಟ್ ಅಗೇನ್ ಅದು ಹೆಚ್ಚಾಗುತ್ತೆ. ಸೊ ನಾವು ಮಧುರ ರಸ ಅಂದಿದ ತಕ್ಷಣ ಬರೀ ಸ್ವೀಟ್ ಆಗ್ಲಿ ಅಥವಾ ಶುಗರ್ ಆಗ್ಲಿ ಅಂತ ಅಲ್ಲ, ಕಾರ್ಬೋಹೈಡ್ರೇಟ್ ರಿಚ್. ಅದು ಅಕ್ಕಿಯಲ್ಲೂ ಮಧುರ ರಸ ಇದೆ, ಗೋಧಿಯಲ್ಲೂ ಮಧುರ ರಸ ಇದೆ. ಸೊ ಇಂಥದ್ದು ಎಲ್ಲ ಆಹಾರಗಳಲ್ಲೂ ಈ ಷಡ್ರಸದಲ್ಲಿ ಯಾವ್ದಾದ್ರು 1-2 ರಸಗಳು ಇದ್ದೇ ಇರುತ್ತೆ. ಸೊ ಎಲ್ಲದನ್ನು ಸಮ ಪ್ರಮಾಣವಾಗಿ ಅಂತನೂ ಅಲ್ಲ, ಆ ಪ್ರಮಾಣಕ್ಕೆ ತಕ್ಕಂತೆ ತಗೊಂಡ್ರೆ ಮಾತ್ರ ಆಹಾರ ಪ್ರಾಪರ್ ಆಗಿ ಇರುತ್ತೆ. ಜಾಸ್ತಿ ಒಂದು ಟೇಸ್ಟ್ ಜಾಸ್ತಿ ತಗೊಂಡ್ರೆ ಒಂದು ದೋಷ ಜಾಸ್ತಿ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲ್, ರಸಗಳಿಗೆ ಹಾಗೂ ದೋಷಗಳಿಗೆ ದೇರ್ ಇಸ್ ರಿಲೇಶನ್ಶಿಪ್. ಈ ಮಧುರ, ಅಮ್ಲ, ಲವಣ ಕಫ ದೋಷ ಜಾಸ್ತಿ ತಗೊಂಡಾಗ ಕಫ ದೋಷ ಜಾಸ್ತಿ ಆಗುತ್ತೆ. ಹಾಗೆ ಕಟು, ತಿಕ್ತ, ಕಷಾಯ ರಸಗಳು ಜಾಸ್ತಿ ತಗೊಂಡ್ರೆ, ಖಾರ ಆಗ್ಲಿ ಅಥವಾ ಕಹಿ ಅಂಶ ಜಾಸ್ತಿ ತಗೊಂಡ್ರೆ, ಒಗರು ಅಂಶ ಜಾಸ್ತಿ ತಗೊಂಡ್ರೆ ವಾತ ದೋಷ ಜಾಸ್ತಿ ಆಗುತ್ತೆ. ಹಾಗೆ ಈ ಹೊರಗಡೆ ಐಟಮ್ಸ್, ಚಾಟ್ಸ್ ಆಗ್ಲಿ ಅಥವಾ ಪ್ರಾಸೆಸ್ಡ್ ಫುಡ್, ಚೈನೀಸ್ ಫುಡ್ ಇಂಥದ್ದೆಲ್ಲ
ಕಟು, ಲವಣ ಹಾಗೂ ಆಮ್ಲ ರಸ ಅಥವಾ ಹುಳಿ ಅಂಶ, ಉಪ್ಪು ಅಂಶ ಹಾಗೂ ಖಾರ ಅಂಶ ಜಾಸ್ತಿ ಇರುವಂತದ್ದು ಅದು ಪಿತ್ತವನ್ನ ಜಾಸ್ತಿ ಮಾಡುತ್ತೆ. ಸೊ ಹೊರಗಡೆ ಜಂಕ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡ್ ತಗೊಂಡಾಗ ಬರೋದ್ರಲ್ಲಿದ್ದೆ. ಈಗ ಫಾಸ್ಟ್ ಫುಡ್ ಅಥವಾ ಜಂಕ್ ಫುಡ್ಡಿಗೆ ಮಕ್ಕಳು ಸಹಿತ ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ದುಷ್ಪರಿಣಾಮ ಬೀಳ್ಬೋದು ಅಂದ್ರೆ, ಈಗ ಬೆಳೆಯೋ ವಯಸ್ಸಲ್ಲೇ ಅವರು ತೂಕ ಜಾಸ್ತಿ ಆಗೋದು, ಹೌದು, ಈ ತರ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅಂತವ್ರು ಹೇಗೆ ಬ್ಯಾಲೆನ್ಸ್ ಡಯಟ್ ಮಾಡ್ಕೋಬಹುದು? ಈ ರಸಗಳನ್ನ ಅದೇ ನಾ ಹೇಳಿದಾಗೆ ಜಾಸ್ತಿ ತಗೊಂಡಾಗ ಈ ಕಾಯಿಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಪ್ರಾಸೆಸ್ಡ್ ಫುಡ್ ಅಲ್ಲಿ ನಾಟ್ ಜಸ್ಟ್ ಉಪ್ಪು ಹುಳಿ ಖಾರ ಮಾತ್ರ ಅಲ್ಲ, ಮಧುರಾಂಶ ಅಂದ್ರೆ ಪ್ರಾಸೆಸ್ಡ್ ಫುಡ್ ಅಲ್ಲಿ ಶುಗರಿ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಒಬೆಸಿಟಿಗೆ ಕಾಸ್ ಆಗುತ್ತೆ. ಒನ್ ಹ್ಯಾಸ್ ಟು ಟ್ರೈ ಟು ಮೇಂಟೈನ್ ಆಲ್ 6 ರಸಾಸ್ ಅಂಡ್ ಮನೇಲೆ ಆಹಾರಗಳನ್ನ ತಿನ್ನುವಂಥದ್ದು ಇದು ಮಾಡಬೇಕು. ಈಗಿನ ಜನರೇಷನ್ ಪೇರೆಂಟ್ಸೇ ಆಲ್ಮೋಸ್ಟ್ ಹೊರಗಡೆ ಫುಡ್ಗೆ ಅಡಿಕ್ಟ್ ಆಗಿರೋದ್ರಿಂದ ಮಕ್ಕಳಿಗೂ ಅದೇ ಅಭ್ಯಾಸ ಆಗ್ತಾ ಇದೆ. ದಟ್ ಹ್ಯಾಸ್ ಬಿಕಮ್ ಮೋರ್ ಕಾಮನ್. ರಾದರ್ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿ, ಮನೆಯಲ್ಲಿರೋ ಅಂಶಗಳಿಂದ ಪದಾರ್ಥಗಳನ್ನೇ ಯೂಸ್ ಮಾಡಿ ಅಡುಗೆ ಮಾಡಿ ಊಟ ಮಾಡೋದು ಹೆಚ್ಚಿನ ಇದು ಒಳ್ಳೇದು, ಹೆಲ್ದಿ ಅಂತ ನೀವು ಹೇಳ್ತಾ ಇದ್ದೀರಾ. ಅದೇ ಈಗ ಯಾವ್ಯಾವ ಪ್ರಕೃತಿ ಇರೋ ಅಂತವ್ರು ಯಾವ್ಯಾವ ಆಹಾರ ಅಂದ್ರೆ, ಈಗ ನೀವು ಹೇಳಿದ್ರಿ ವಾತ ಪಿತ್ತ, ಆಯುರ್ವೇದದ ಪ್ರಕಾರವಾಗಿ ಅಂತವ್ರು ಯಾವ್ಯಾವ ಆಹಾರನ ಸೇವಿಸಬೇಕು, ಯಾವಾಗ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು? ಓಕೆ, ಸೊ ವಾತ ಪ್ರಕೃತಿಯವರು ಯಾವ್ದು ರಸವನ್ನ ತಗೋಬೇಕು? ಫಸ್ಟ್ ಈ ಪ್ರಕೃತಿಗಳಂದ್ರೆ ಏನು, ನೀವು ವಾತನ ಪಿತ್ತನ ಕಫನ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಒಂದು ಕ್ವೆಶನ್ ಕಾಮನ್ ಆಗಿರುತ್ತೆ. ಸೊ ಪ್ರಕೃತಿ ಅನ್ನೋದು ಹುಟ್ಟದಾಗಿಂದಾನೇ ಬರುವಂತ ಅಂಶ. ಈಗ ಎಲ್ಲರೂ ಒಂದೇ ತರ ಇರೋದಿಲ್ಲ. ಕೆಲವರು ನೋಡ್ಲಿಕ್ಕೆ ಹುಟ್ಟದಾಗಿಂದಾನೇ ಸ್ವಲ್ಪ ದಪ್ಪ ಇರ್ತಾರೆ, ಗುಂಡಕ್ಕಿರ್ತಾರೆ, ವೆಲ್ ಬಿಲ್ಟ್ ಅಂತ ಹೇಳ್ತೀವಿ, ಮಸಲ್ ವೈಸ್ ಅಥವಾ ಇದು ಉದ್ದ ಇರ್ತಾರೆ. ಕೆಲವರು ಸ್ಕಿನ್ ವೈಸ್ ನೋಡಿದ್ರೆ ತುಂಬಾ ಸಾಫ್ಟ್ ಇರುತ್ತೆ ಅಥವಾ ಆಯಿಲಿ ಸ್ಕಿನ್ ತರ ಅನ್ಸುತ್ತೆ, ಹೇರ್ ಆಯಿಲಿ ಇರುತ್ತೆ. ಸೊ ಇಂಥವ್ರೆಲ್ಲ ಹೆಚ್ಚಿನ ಅಂಶ ಕಫ ಪ್ರಕೃತಿ ಇರ್ತೀವಿ. ಅದೇ ಇನ್ ಕೆಲವರು ತುಂಬಾ ಡ್ರೈ, ಎಷ್ಟೇ ಮಾಯಿಶ್ಚರೈಸರ್ ಹಾಕೊಂಡ್ರು ನನ್ನ ಸ್ಕಿನ್ ತುಂಬಾ ಡ್ರೈ ಇದೆ ಅಪ್ಪ, ಅಥವಾ ಸಣ್ಣಕ್ಕಿರ್ತಾರೆ, ಬೋನ್ಸ್ ಎಲ್ಲ ಊಟ ಚೆನ್ನಾಗೇ ಮಾಡ್ತಿರ್ಬೋದು ಬಟ್ ಆದ್ರೂ ದಪ್ಪ ಆಗ್ತಿಲ್ಲ, ಬೋನ್ಸ್ ಎಲ್ಲ ಕಾಣಿಸ್ತಿರತ್ತೆ ಅಥವಾ ನರಗಳು ಕಾಣ್ತಾ ಇರತ್ತೆ. ಇಂಥವ್ರು ಹೆಚ್ಚಿನ ಅಂಶ ವಾತ ಪ್ರಕೃತಿ ಇರ್ತಾರೆ. ಹಾಗೆ ಕೆಲವರಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಬಟ್ ಅಸಿಡಿಟಿ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ, ಕೋಪ ಬೇಗ ಬರುತ್ತೆ, ಅಥವಾ ಅವರು ಮಾತಿನ ಚಾಕ್ಷುಷ್ಯತೆ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾತಾಡ್ತಾರೆ. ಸೊ ಇಂಥವ್ರೆಲ್ಲ ಪಿತ್ತ ಪ್ರಕೃತಿ ಅಂತ ಹೇಳ್ತೀವಿ. ಅವರಲ್ಲಿ ಕೂದಲು ಬೇಗ ಗ್ರೇ ಆಗೋ ಚಾನ್ಸಸ್ ಇರುತ್ತೆ. ಕೆಲವ್ರು ನೋಡ್ಬೋದು 25 ವರ್ಷ 30 ವರ್ಷಕ್ಕೆ ಕೂದಲು ಗ್ರೇ ಅಥವಾ ಸಿಲ್ವರ್ ಆಗಿರುತ್ತೆ. ಸೊ ಇಂಥವ್ರಲ್ಲಿ ಅವರು ದ ನಾಟ್ ಯೂಸಿಂಗ್ ಎನಿ ಡೈಸ್ ಅಥವಾ ಹೆಲ್ದಿಯಾಗಿದ್ರು ಕೂಡ ಅವ್ರ ಕೂದಲು ಆಲ್ರೆಡಿ ಬಿಳಿ ಆಗ್ತಾ ಇದೆ. ಸೊ ಇಂಥವ್ರಲ್ಲಿ ಹೆಚ್ಚಿನ ಅಂಶ ಪಿತ್ತ ಜಾಸ್ತಿ ಇರೋದ್ರಿಂದ, ಪ್ರಕೃತಿ ವೈಸ್ ಪಿತ್ತ ಜಾಸ್ತಿ ಇರೋದ್ರಿಂದ ಅವ್ರನ್ನ ಪಿತ್ತ ಪ್ರಕೃತಿ ಅಂತ ಇದ್ ಮಾಡ್ಬೋದು. ಸೊ ಇಂಥವ್ರಿಗೆ ಇವಾಗ ವಾತ ಪ್ರಕೃತಿ ಜಾಸ್ತಿ ಇದೆ ಅಥವಾ ವಾತ ಪ್ರಕೃತಿ ಮನುಷ್ಯ ಆಗಿದ್ರೆ ಅವರು ಮತ್ತೆ ಖಾರ, ಕಹಿ ಅಥವಾ ಒಗರಿನ ಅಂಶ ಪದಾರ್ಥಗಳು ಜಾಸ್ತಿ ತಿಂತಾ ಇದ್ರೆ ಅವರಲ್ಲಿ ಇನ್ನೂ ವಾತ ಜಾಸ್ತಿ ಆಗಿ ರೋಗಕ್ಕೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರ ದೋಷನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಸಿಹಿ, ಹುಳಿ ಮತ್ತು ಉಪ್ಪು ಇನ್ನ ಅಂಶ ತಗೋಬೇಕು, ಮಧುರ, ಆಮ್ಲ, ಲವಣ ತಗೋಬೇಕು. ಹಾಗೆ ಪಿತ್ತದವರು, ಪಿತ್ತ ಪ್ರಕೃತಿ ಇರೋರು ಉಪ್ಪಿನ ಅಂಶ ಅಥವಾ ಖಾರದ ಅಂಶ ತಗೊಂಡಾಗ ಪಿತ್ತ ಇನ್ನೂ ಹೆಚ್ಚಾಗುತ್ತೆ. ಹುಳಿ ತೇಗ್ ಬರೋದಾಗ್ಲಿ ಅಥವಾ ಉರಿ ಆಗ್ಲಿ ಅಥವಾ ಮೋಷನ್ ಹೋಗುವಾಗ ಉರಿ ಆಗೋದು, ಲೂಸ್ ಮೋಷನ್ಸ್ ಆಗೋದು, ಇಂಥದ್ದೆಲ್ಲ ಕಾಮನ್ ಆಗುತ್ತೆ. ಸೊ ಅಂಥವ್ರು ಆದಷ್ಟು ಸಿಹಿ ಅಂಶ ಮತ್ತೆ ಕಹಿ ಅಂಶ ಮತ್ತೆ ಒಗರಿನ ಅಂಶ ಇಂಥದ್ದು ತಗೋಬೇಕು. ಸಿಮಿಲರ್ಲಿ ಕಫ, ಮಧುರ, ಆಮ್ಲ, ಲವಣ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಕಫ ಇನ್ನೂ ಜಾಸ್ತಿ ಆಗಿ ಕಫದ ರೋಗಗಳು, ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಅವರು ಕಟು ತಿಕ್ತ ಕಷಾಯ ಅಂಶದ ಆಹಾರಗಳನ್ನ ತಗೋಬೇಕಾಗುತ್ತೆ. ಎಲ್ಲ ಷಡ್ರಸನೂ ತಿನ್ಬೇಕು, ಎಲ್ಲರೂ ಎಲ್ಲ ರಸಗಳು ತಿನ್ಬೇಕು. ಬಟ್ ಅವ್ರವ್ರ ಪ್ರಕೃತಿ ಪ್ರಕಾರ ಆ ರಸಗಳು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ತಿಂದ್ರೆ ಅವ್ರ ದೋಷಗಳು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತೀರಾ. ಈಗ ವಾತದವರು ಇದೇ ರೀತಿ ತಗೊಳ್ಬೇಕು. ನಿಮ್ಮ ಆಯುರ್ವೇದದಲ್ಲಿ ಅದನ್ನ ನೀವು ಹೇಳ್ಕೊಡ್ತೀರಾ, ಹೇಗೆ ಸಮತೋಲಿತ ಆಹಾರ ನಾವು ಮೇಂಟೈನ್ ಮಾಡಬಹುದು ಅಂತ. ಇದು ಚಿಕ್ಕವ್ರಿಗಾದ್ರೂ ಬಂತು. ಮತ್ತೆ ಆಲ್ಸೋ ಈ ದೋಷ ಅನ್ನೋ ಕಾನ್ಸೆಪ್ಟ್ ಇಸ್ ವೆರಿ ಹ್ಯೂಜ್. ಪ್ರಕೃತಿ ಪ್ರಕಾರ ದೋಷ ಒಂದಾದ್ರೆ ಏಜ್ ವೈಸ್ ಕೂಡ ದೋಷಗಳು ವೇರಿಯೇಷನ್ಸ್ ಇರುತ್ತೆ. ಈಗ ಸಣ್ಣ ಮಕ್ಕಳಲ್ಲಿ ಕಫ ದೋಷ ಪ್ರಿಡಾಮಿನೆಂಟ್,
ಪ್ರೆಡಾಮಿನೆಂಟ್ ಆಗಿರುತ್ತೆ. ಸೊ ನೀವು ಅವರಲ್ಲಿ ಶೀತ ಆಗೋದು, ಕೆಮ್ಮಾಗೋದು, ಅಸ್ತಮಾ ರಿಲೇಟೆಡ್ ಇಶ್ಯೂಸ್ ಎಲ್ಲ ಮಕ್ಕಳಲ್ಲಿ ನೀವು ಟಾನ್ಸಿಲ್ಸ್ ಜಾಸ್ತಿ ನೋಡ್ತೀವಿ. ಹಾಗೆ 30-60 ಇಸ್ ಪಿತ್ತ ಕಾಲ. ಏಜ್ ವೈಸ್ ನೋಡಿದ್ರೆ ಸ್ಟ್ರೆಸ್ ಇಂದ ಆಗ್ಲಿ ಅಥವಾ ಹೊರಗಡೆ ಊಟ ಪ್ರಾಸೆಸ್ಡ್ ಫುಡ್ ಆಗ್ಲಿ ಅದೆಲ್ಲ ಜಾಸ್ತಿ ಇರೋದ್ರಿಂದ ಪಿತ್ತದ ರಿಲೇಟೆಡ್ ಆಮ್ಲಪಿತ್ತ ಅಥವಾ ಅಸಿಡಿಟಿ ಸಿಂಪ್ಟಮ್ಸ್, ಗ್ಯಾಸ್ಟ್ರೈಟಿಸ್, IBS ಇಂಥದ್ದೆಲ್ಲ ನೋಡಿದ್ರೆ ಮಿಡಲ್ ಏಜ್ ಪೀಪಲ್ ಅಲ್ಲೇ ಕಾಮನ್. ವೆರಸ್ 60 ನಂತರ ಮೈಕೈ ನೋವು, ಜಾಯಿಂಟ್ ಪೇನ್, ಸಂಧಿವಾತ, ಆಮವಾತ ಇಂಥದ್ದು ಜಾಯಿಂಟ್ ರಿಲೇಟೆಡ್ ಡಿಸಾರ್ಡರ್ಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಗ ವಾಯುವಿನ ಅಂಶ ಕೂಡ ಜಾಸ್ತಿ ಆಗಿರುತ್ತೆ ಅಂಡ್ ನಮ್ಮ ಮಾಡುವಂತ ಚರ್ಯಗಳು ಕೂಡ ಅದಕ್ಕೆ ಅನುಗುಣವಾಗಿ ಯು ಸಿ ಮೋಸ್ಟ್ ಆಫ್ ಪೇನ್ಫುಲ್ ಡಿಸಾರ್ಡರ್ಸ್ ಅಥವಾ ಜಾಯಿಂಟ್ ಡಿಸಾರ್ಡರ್ಸ್ ಅಟ್ ದಿ ಲೇಟರ್ ಸ್ಟೇಜಸ್. ಸೊ ಆ ಕಾಲದಲ್ಲಿ ವಾತ ಪ್ರಿಡಾಮಿನೆಂಟ್ ಇರುತ್ತೆ. ಸೊ ಅದ್ರ ಪ್ರಕಾರ ಕೂಡ ನಾವು ಫುಡ್ ಅನ್ನ ವೇರಿಯೇಷನ್ ಮಾಡಬೇಕಾಗುತ್ತೆ. ದೊಡ್ಡವರಲ್ಲಿ ಈಗ ನಾವು ಸಮತೋಲಿತ ಆಹಾರ ತಗೊಳ್ಳಿ, ಪೌಷ್ಟಿಕ ಆಹಾರ ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಆ ಟೈಮಿಂಗ್ಸಲ್ಲಿ ಅವ್ರಿಗೆ ಕೆಲ್ಸಕ್ಕೆ ಹೋಗಿರ್ತಾರೆ ಅಥವಾ ಏನೋ ಒಂದು ಬ್ಯುಸಿ ಶೆಡ್ಯೂಲ್ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ತೊಗೊಳಕ್ಕಾಗಲ್ಲ ಅಂಥವ್ರಿಗೆ ಕಾಯಿಲೆಗಳು ಬರೋದು ಬೇಗ ಆಗುತ್ತೆ ಅಂತ ಹೇಳ್ತೀರಾ ಅಲ್ವಾ? ಹೌದು. ಸಮತೋಲನವಾಗಿ ಅವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು? ಹೆಚ್ಚಿನ ಅಂಶ ನಮ್ಮ ಆಹಾರ ಕ್ರಮವು, ಆಹಾರ ತಗೊಳ್ಳೋ ಅಂತ ಇದು ನಮ್ಮ ಆರೋಗ್ಯಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಟೈಮ್ ಆಯ್ತು ಅಂತ ಊಟ ಮಾಡಬಾರ್ದು. ಆಹಾರ ಹಸಿವು ಆಗ್ತಿದೆ ಅಂತ ನೋಡ್ಕೊಂಡು ಊಟ ಮಾಡಬೇಕು ಅಥವಾ ನಮ್ಮ ಜೀರ್ಣಕ್ರಿಯೆ ಹೇಗಿದೆ ಅಂತ ನೋಡ್ಕೊಂಡು ಊಟ ಮಾಡ್ಬೇಕಾಗುತ್ತೆ. ಸೊ ಕೆಲವೊಂದು ಲಕ್ಷಣಗಳು ಕೂಡ ಹೇಳ್ತೀವಿ ಆಯುರ್ವೇದದಲ್ಲಿ, ಜೀರ್ಣ ಆಹಾರ ಲಕ್ಷಣ ಅಂತ. ಹಿಂದಿನ ಊಟ ಜೀರ್ಣ ಆದ ಮೇಲೆ ನೆಕ್ಸ್ಟ್ ಊಟ ಮಾಡ್ಬೇಕಾಗತ್ತೆ. ಸೊ ಊಟ ಆದ ನಂತರ ಕೆಲವೊಂದು ಲಕ್ಷಣಗಳಿದೆ. ದಟ್ ಇಸ್ ಜೀರ್ಣ ಆಹಾರ. ಡೈಜೆಷನ್ ಆಗಿದೆಯಾ ಇಲ್ವಾ ಅಂತ ತಿಳಿಸುವಂಥದ್ದು. ಉದ್ಗಾರ ಶುದ್ಧಿ ಅಂತ ಹೇಳ್ತೀವಿ, ಅಥವಾ ತೇಗು ಶುದ್ಧವಾಗಿರ್ಬೇಕು. ಹುಳಿ ತೇಗು ಅಥವಾ ತಿಂದಿದ್ದು ಮೇಲೆ ಬಂದಾಗೆ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಅಂತೀವಲ್ಲ, ಅಂಥದ್ದೇನು ಇರಬಾರ್ದು. ಉತ್ಸಾಹ, ತಿಂದಾದ ಮೇಲೆ 1-2 hours ಅಲ್ಲಿ ಯು ಶುಡ್ ಸ್ಟಾರ್ಟ್ ಫೀಲಿಂಗ್ ಎನರ್ಜೆಟಿಕ್ ಅಥವಾ ಎನರ್ಜಿ ಲೆವೆಲ್ಸ್ ಚೆನ್ನಾಗಿರ್ಬೇಕು, ಎಂಥೂಸಿಯಾಸಮ್ ಇರಬೇಕು. ಸೊ ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ, ಯಥೋಚಿತ, ಲಘುತ ಅಂದ್ರೆ ಬಾಡಿ ಲೈಟ್ ಅನ್ಸ್ಬೇಕು. ಯಾವುದೇ ಆಹಾರ ತಿಂದಿದ ತಕ್ಷಣ ಹೆವಿನೆಸ್ ತರ ಇರಬಾರ್ದು. ಸೊ ಆ ತರ ನೋಡ್ಕೋಬೇಕು. ಹಾಗೆ ಕ್ಷುತ್ ಅಂಡ್ ಪಿಪಾಸ, ಕರೆಕ್ಟಾಗಿ ಹಸಿವಾಗ್ತಾ ಇರಬೇಕು, ಕರೆಕ್ಟಾಗಿ ನೀರು ಕುಡಿಯೋಂಥ ಥರ್ಸ್ಟ್ ಇರಬೇಕು. ಸೊ ಇಂಥ ಲಕ್ಷಣಗಳ ಅಬ್ಸರ್ವ್ ಮಾಡಿಕೊಂಡು ಮೈಂಡ್ಫುಲ್ ಆಗಿ ಊಟ ಮಾಡಬೇಕಾಗುತ್ತೆ. ಸೊ ಎಷ್ಟೇ ಬ್ಯುಸಿ ಇದ್ರೂ ತಮ್ಮ ಸ್ಕೆಡ್ಯೂಲಲ್ಲಿ ಅವರು ಕರೆಕ್ಟಾಗಿ ಊಟದ ಟೈಮ್ ಮೇಂಟೈನ್ ಮಾಡಿದ್ರೆ ಅಥವಾ ಹಸಿವು ಕರೆಕ್ಟಾಗಿ ಆಗ್ತಿದೆ ಅಂತ ಹೇಳಿ ಊಟ ಮಾಡಿದ್ರೆ ಇಟ್ ಇಸ್ ಮೋರ್ ಬೆನಿಫಿಷಿಯಲ್, ಆರೋಗ್ಯಕ್ಕೆ ಒಳ್ಳೆಯದು. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು TPAಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಡಾಕ್ಟರ್, ಈಗ ದೊಡ್ಡವರಲ್ಲಿ ಆಹಾರ ಕ್ರಮ ಅಥವಾ ಬಿಸಿ ಶೆಡ್ಯೂಲ್ ಇದ್ರೂ ಹೇಗೆ ತಗೋಬೇಕು ಅಂತ ನೀವು ತಿಳಿಸ್ಕೊಟ್ರಿ. ಆದರೆ ಆಹಾರ ವಿಧಿಗಳು ಯಾವ್ದು, ಆಹಾರ ಕ್ರಮ, ಟೈಮಿಂಗ್ಸ್
ಎಷ್ಟು ಸಲ ಆಹಾರ ನಾವು ಸೇವನೆ ಮಾಡಬೇಕು ಬೆಳಿಗ್ಗೆಯಿಂದ ರಾತ್ರಿವರೆಗೂ, ಆಮೇಲೆ ಮಲಗೋ ಎಷ್ಟು ಗಂಟೆ ಮೊದಲು ಆಹಾರ ಸೇವನೆ ಮಾಡಿ ಮಲಗಿದ್ರೆ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅನ್ನೋದನ್ನ ತಿಳಿಸ್ಕೊ. ಸೊ ನಮ್ಮ ಪೂರ್ವಜರು ಹಿಂದಿನ ಕಾಲದಲ್ಲಿ 2 ಬಾರಿ ಊಟ ಮಾಡ್ತಿದ್ರು. ಸೊ ಈ ಬ್ರಿಟಿಷರು ಬಂದ ನಂತರ ಈ ಬ್ರೇಕ್ಫಾಸ್ಟ್ ಅಂತ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಅದ್ರ ಮುಂಚೆ ಇಟ್ ವಾಸ್ ಓನ್ಲಿ 2 ಅನ್ನ ಕಾಲ. ಸೊ ಪ್ರಾತಃ ಮತ್ತು ಸಾಯಂ ಅಂತ ಹೇಳ್ತಿದ್ವಿ. ಪ್ರಾತಃ ಅಂದ್ರೆ ಮಾರ್ನಿಂಗ್ ಅರೌಂಡ್ 10 o'clock to 12 o'clock ಮಧ್ಯ ಅಂತ ಇಟ್ಕೋಬಹುದು. ಸಾಯಂಕಾಲ ಅಂದ್ರೆ ಸೂರ್ಯಾಸ್ತ ಟೈಮಲ್ಲಿ. ಸೊ ಈ 2 ಟೈಮ್ ಫಾಲೋ ಮಾಡಿದ್ರೆ ಇಟ್ ಇಸ್ ಆಕ್ಚುಲಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಬಿಕಾಸ್ ಆ 2 ಬಾರಿ ನಾವು ಸ್ಪೆಷಲಿ ಮಾರ್ನಿಂಗ್ ಫುಡ್ ಹೆವಿಯಾಗಿ ತಿನ್ಬೇಕು, ಸಂಜೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಲೈಟ್ ಫುಡ್. ಬಟ್ ಈಗಿನ ಶೈಲಿ ಪ್ರಕಾರ 3 ಹೊತ್ತಾದ್ರೂ ಮಿನಿಮಮ್ ಊಟ ಮಾಡಲೇಬೇಕು. ಹೆಚ್ಚಿನವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ, ಡೈರೆಕ್ಟ್ ಲಂಚ್ ಅದು 1-3 ಗಂಟೆ ಹೊತ್ತಿಗೆ ಊಟ ಮಾಡ್ತಾರೆ. ದಟ್ ಈಸ್ ನಾಟ್ ದ ವೇ, ಬಿಕಾಸ್ ಆಸಿಡಿಟಿ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಇನಿಷಿಯಲಿ 1-2 ದಿನ ಅದು ಅಷ್ಟು ಗೊತ್ತಾಗಲ್ಲ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ರೋಗಗಳಿಗೆ ಹೆಚ್ಚಿನಾಗಿ ನಾಂದಿ ಮಾಡುತ್ತೆ. ಸೊ ಕಾಲ ಭೋಜನಂ ಆರೋಗ್ಯಕರಾಣಂ ಶ್ರೇಷ್ಠ ಅಂತ ಆಚಾರ್ಯ ಚರಕ ಹೇಳಿದ್ದಾರೆ. ಸೊ ನಾ ಹೇಳಿದಾಗೆ ಜೀರ್ಣಾಹಾರ ಲಕ್ಷಣ ನೋಡ್ಕೊಂಡು 3 ಹೊತ್ತಾದ್ರೂ ಮಿನಿಮಮ್ ಊಟ ಮಾಡಬೇಕು. ಅಂಡ್ ಸ್ಪೆಷಲಿ ಡಿನ್ನರ್ ಅಥವಾ ರಾತ್ರಿ ಭೋಜನ ಸೂರ್ಯಾಸ್ತ ಟೈಮ್ ಒಳಗಡೆ ಒಂದು 7:30 ಒಳಗೆ ಆದಷ್ಟು ಊಟ ಮಾಡಬೇಕು. ಊಟದ ಹಾಗೂ ನಿದ್ರೆಯ ಮಧ್ಯೆ ಅಟ್ಲೀಸ್ಟ್ 3 ಗಂಟೆ ಟೈಮ್ ಕೊಡ್ಬೇಕು ಜೀರ್ಣಕ್ರಿಯೆ ಚೆನ್ನಾಗ್ ಆಗ್ಲಿಕ್ಕೆ. ತಿಂದಿದ ತಕ್ಷಣ ಮಲ್ಕೊಂಡ್ರೆ ಡೈಜೆಷನ್ ಪ್ರಾಪರ್ ಆಗಲ್ಲ, ಮೆಟಬಾಲಿಸಮ್ ಇದಾಗಲ್ಲ. ಸೊ ಅದು ಒಂದು. ಅಂಡ್ ಆಲ್ಸೋ ಹಾಗಂತ ಹೇಳಿ 9 ಅಥವಾ 10 ಗಂಟೆಗೆ ಊಟ ಮಾಡಿ 12-1 ಗಂಟೆಗೆ ಮಲ್ಗೋದು ಸರಿಯಲ್ಲ. ನಮ್ಮ ದೇಹಗಳ ನಾಡಿಗಳು, ರಸಾದಿ ಧಾತು ಏನಿದೆ ಅದರ ನಾಡಿಗಳು ಕಮಲಕ್ಕೆ ಹೋಲಿಸ್ತಾರೆ ಆಚಾರ್ಯ ಚರಕ. ಸೊ ಈ ಕಮಲ ಹೇಗೆ ಸೂರ್ಯದ ಕಿರಣ ಅಥವಾ ಸೂರ್ಯನ ರೇಸ್ ನೋಡ್ಕೊಂಡು ಅರಳಕ್ ಶುರು ಆಗುತ್ತೋ, ಸಂಜೆ ಆಗ್ತಾ ಹೆಂಗೆ ಬಾಡಿ ಹೋಗುತ್ತೋ, ಅದೇ ತರ ನಮ್ಮ ದೇಹದ ನಾಡಿಗಳು ಕೂಡ ಸೂರ್ಯೋದಯದಿಂದ ಸ್ಟಾರ್ಟ್ ಪೀಕ್ಗೆ ಎಲ್ಲ ಅರಳಿರುತ್ತೆ ಅಥವಾ ಓಪನ್ ಅಪ್ ಆಗಿರುತ್ತೆ, ಚಾನೆಲ್ಸ್ ಓಪನ್ ಆಗಿರುತ್ತೆ. ಸೂರ್ಯಾಸ್ತ ಆಗ್ತಾ ಚಾನೆಲ್ಸ್ ಕ್ಲೋಸ್ ಆಗಕ್ ಶುರು ಆಗುತ್ತೆ. ಸೊ ಆ ಟೈಮಲ್ಲಿ ಕ್ಲೋಸ್ ಆದ್ಮೇಲೆ ನೀವೇನೇ ತಿಂದ್ರು ಅದು ಅಬ್ಸಾರ್ಪ್ಷನ್ಗೆ ಡೈಜೆಷನ್ ಆಗಲ್ಲ. ಸೊ ಈ ಟೈಮ್ ಅನ್ನ ಫಾಲೋ ಮಾಡ್ಕೊಂಡು ಸೂರ್ಯನ ಪ್ರಕಾರ ನಾವು ನಮ್ಮ ದೇಹನ ಡೈಜೆಷನ್ ಅನ್ನ ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಮಕ್ಕಳಿಗೂ ಇದೇ ರೀತಿ ಅದೇ ಅನ್ವಯ ಆಗುತ್ತೆ. ಆಲ್ಸೋ ಡಯಾಬಿಟಿಸ್ ಅವ್ರಿಗೆ ಚೂರ್ ಊಟ ಮಾಡಬೇಕು, 2 hours ಎವ್ರಿ 2 hours ಬಿಸ್ಕೆಟ್ ಏನಾದ್ರು ತಿನ್ಬೇಕು ಅಂತೆಲ್ಲ ಹೇಳ್ತಾರೆ. ಅದನ್ನ ಆಯುರ್ವೇದ ಪ್ರಕಾರ ಅಧ್ಯಶನ ಅಂತ ಹೇಳ್ತೀವಿ. ಹಿಂದಿನ ಆಹಾರ ಜೀರ್ಣ ಆಗದೆ ನೆಕ್ಸ್ಟ್ ಏನಾದ್ರೂ ಆಹಾರ ಕೊಟ್ರೆ ಅದು ಟಾಕ್ಸಿನ್ಸ್ ಕ್ರಿಯೇಟ್ ಮಾಡುತ್ತೆ, ಇಂಡೈಜೆಷನ್ ಆಗುತ್ತೆ ಇನಿಷಿಯಲಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದನ್ನೇ ಫಾಲೋ ಮಾಡ್ತಾ ಹೋದ್ರೆ ಟಾಕ್ಸಿನ್ಸ್ ಬಿಲ್ಡಪ್ ಆಗುತ್ತೆ. ಸೊ ಅದನ್ನ ಆಮ ವಿಷ ಅಂತ ಹೇಳ್ತೀವಿ. ಇದೇ ಬೇರೆ ಬೇರೆ ರೋಗಗಳಿಗೆ ಮೇನ್ ರೂಟ್ ಕಾಸ್. ಸೊ ಆದಷ್ಟು ನಾವ್ ಯಾವಾಗ್ಲೂ ನಮ್ ಹಿಂದಿನ ಆಹಾರ ಜೀರ್ಣ ಆಗ್ಬೇಕು, ನಮ್ಗೆ ಬಾಡಿಲಿ ಮತ್ತೆ ಹಸಿವು ಅನ್ನೋದು ಬರ್ಬೇಕು, ಅಂಡ್ ಉತ್ಸಾಹ ಇರಬೇಕು, ಲೈಟ್ನೆಸ್ ಇರಬೇಕು, ಆಗ ಊಟ ಮಾಡಬೇಕು. ಈಗ ಕೆಲವರು ಪಿತ್ತ ಪ್ರಕೃತಿ ಇರೋರಿಗೆ 2 ತಾಸಿಗೂ ಅಥವಾ 3 ತಾಸಿಗೂ ಹಶು ಅಂತ ಹೇಳೋದ್ ಕೇಳಿದ್ವಿ. ಇಷ್ಟಿಷ್ಟೇ ತಗೊಳ್ತಾರೆ. ಅಂತವ್ರಿಗೆ ಹೇಗೆ ಸಮತೋಲನವಾಗಿ ಇಟ್ಕೋಬಹುದು ಆಹಾರ ಪದ್ಧತಿನ? ಸೊ ಇಲ್ಲಿ ಕಾನ್ಸೆಪ್ಟ್ ಆಫ್ ಅಗ್ನಿ ಬರುತ್ತೆ. ಒಬ್ಬೊಬ್ರು ಪ್ರಕೃತಿಯ ಅನುಗುಣವಾಗಿ ಒಂದೊಂದು ಅಗ್ನಿ ಅಂತ ಇದೆ. ಸೊ ಅಗ್ನಿಯಲ್ಲಿ 4 ವಿಧ. ಒಂದು ವಿಷಮ ಅಗ್ನಿ, ಈ ವಾತ ಪ್ರಕೃತಿಯವ್ರಿಗೆ ವಿಷಮ ಅಗ್ನಿ ಅಂತ ಹೇಳ್ತೀವಿ. ಊಟ ಅವ್ರದ್ದು ಕೆಲವು ಟೈಮ್ ಬೆಳಗ್ಗೆ ಹೊತ್ತು ಹಸಿವಿರಲ್ಲ, ಬಟ್ ಮಧ್ಯಾಹ್ನ ರಾತ್ರಿ ಚೆನ್ನಾಗಿರುತ್ತೆ ಹಸಿವು, ಡೈಜೆಷನ್ ಚೆನ್ನಾಗಾಗುತ್ತೆ. ಕೆಲವೊಮ್ಮೆ ರಾತ್ರಿ ಹಸಿವೆ ಆಗಲ್ಲ. ಸೊ ಹೀಗೆ ಒಂದೊಂದು ಕೆಲವೊಮ್ಮೆ ಹಸಿವು ಆಗುತ್ತೆ, ಕೆಲವೊಮ್ಮೆ ಹಸಿವು ಆಗಲ್ಲ. ಇಟ್ ಕೀಪ್ಸ್ ವೇರಿಯಿಂಗ್. ಬಟ್ ಪಿತ್ತ ಪ್ರಕೃತಿಯವ್ರಿಗೆ ತೀಕ್ಷ್ಣ ಅಗ್ನಿ ಅಂತ ನೀವ್ ಹೇಳ್ದಾಗೆ 2 hours ಒಂದ್ಸತಿ ಹಸುವಾಗುವಂಥದ್ದು ಅಥವಾ 3 hours ಒಂದ್ಸತಿ ಹಸುವಾಗುವಂಥದ್ದು. ಅವ್ರ ಏನ್ ಮಾಡ್ಬೋದು ಅಂದ್ರೆ ಅವ್ರ ಊಟದ ಕ್ರಮ ಟೈಮಲ್ಲೇ ಸ್ವಲ್ಪ ಹೆವಿಯಾಗಿ ತಿಂದ್ರೆ ಡೈಜೆಸ್ಟ್ ಆಗೋಕೆ ಟೈಮ್ ತಗೊಳುತ್ತೆ. ಕಂಪೇರ್ ಟು ಬೇರೆ ಪ್ರಕೃತಿಯವರು, ಇವರು ಸ್ವಲ್ಪ ಇಂಟೇಕ್ 3 times ಜಾಸ್ತಿ ಮಾಡ್ಬೇಕು. ಸೊ ದಟ್ ಅದು ತಿನ್ನಕ್ಕಾಗಲ್ಲ ಅಂತಾರೆ. ಈಗ
ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ನಂಗೆ ಮೇಲ್ ಬಂದಂಗ ಆಗುತ್ತೆ, ಜಾಸ್ತಿ ಸೊ ತಿನ್ನಕ್ಕಾಗಲ್ಲ. ಅದು ಹಾಗಾದ್ರೆ ಅದು ಪ್ರಕೃತಿಯ ಪಿತ್ತ ಪ್ರಕೃತಿಯಿಂದ ಅವರು ತಿನ್ನಕ್ ಆಗ್ತಾ ಇಲ್ಲ ಅಂತಲ್ಲ, ಪಿತ್ತ ಅವ್ರಿಗೆ ದೋಷ ಜಾಸ್ತಿ ಜಾಸ್ತಿ. ಅಸಿಡಿಟಿ ಸಿಂಪ್ಟಮ್ಸ್ ಆಗ್ತಾ ಇರೋದು. ಪಿತ್ತ ಪ್ರಕೃತಿಯವರು ಜಾಸ್ತಿ ತಿಂದು ಅರ್ಗಿಸುವಂತ ಶಕ್ತಿ ಇರುತ್ತೆ. ಬಟ್ ಮೇಲ್ಮೇಲೆ ತಿನ್ನಕ್ ಆಗಲ್ಲ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ವಿಕೃತಿ ರಾದರ್ ದನ್ ಪ್ರಕೃತಿ. ಹಾಗೆ ಮಂದಾಗ್ನಿ ಅಂತ ಹೇಳ್ತೀವಿ. ಅಂದ್ರೆ ಅವರ ಅಗ್ನಿ ತುಂಬಾ ವೀಕ್ ಇರುತ್ತೆ, ಅವರಿಗೆ ರೆಗ್ಯುಲರ್ ಆಗಿ ಹಸಿವೆ ಆಗಲ್ಲ. ಅಂಡ್ ಸಮ ಅಗ್ನಿ, ಎಲ್ಲರೂ ಆದಷ್ಟು ಸಮ ಅಗ್ನಿಗೆ ಮೇಂಟೈನ್ ಮಾಡ್ಬೇಕು. ಸಮ ಅಗ್ನಿ ಅಂದ್ರೆ ಪ್ರಾಪರ್ ಟೈಮಿಗೆ ಹಸಿವಾಗೋದು, ಪ್ರಾಪರ್ ಟೈಮಿಗೆ ಬೇಗ ಮಲಮೂತ್ರ ವಿಸರ್ಜನೆ ಆಗೋದು, ಅಂಡ್ ಅಗೇನ್ ನೆಕ್ಸ್ಟ್ ಅನ್ನಕಾಲ ಟೈಮಿಗೆ ಮತ್ತೆ ಹಸಿವಾಗೋದು. ಸೊ ಈ 4 ಅಗ್ನಿಗಳ ಪ್ರಕಾರನೇ, ಅಂದ್ರೆ ನಮ್ಮ ದೇಹ ಪ್ರಕೃತಿ ಪ್ರಕಾರನೇ ಈ ಅಗ್ನಿಗಳು ಕೂಡ ಇರೋದು. ಪೌಷ್ಟಿಕಾಂಶ ಆಹಾರಗಳು ಯಾವ್ದು ಡಾಕ್ಟರ್? ಈಗ ಅಂದ್ರೆ ನಮ್ಮ ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ಬರುವಂತಹ ಪೌಷ್ಟಿಕಾಂಶ ಆಹಾರಗಳು ಯಾವ್ದು? ಈಗ ಗ್ರೀನ್ ವೆಜಿಟೇಬಲ್ಸ್ ಅಥವಾ ಯಾವ ರೀತಿ ನಾವು ತಗೊಂಡ್ರೆ ಒಳ್ಳೇದು? ಒಂದು ಈಗ ಇದು ಹಣ್ಣಿಗೆ ಬಂದ್ರೆ ಸೀಸನ್ ವೈಸ್ ತಗೊಳ್ಳುವಂತಹ ಎಲ್ಲಾ ತರಕಾರಿ ಹಣ್ಣುಗಳನ್ನು ನಾವು ತಗೋಬಹುದಾ, ಅಥವಾ ಅವರವರ ಪ್ರಕೃತಿಗೆ ಅನುಸಾರವಾಗಿ ಅವರ ಆಹಾರ ಪದ್ಧತಿನ ಚೇಂಜ್ ಮಾಡ್ತಾ ಹೋಗ್ಬೇಕಾ? ಸೊ ಬ್ಯಾಲೆನ್ಸ್ ಡಯಟ್ ಅಲ್ಲಿ ಎಲ್ಲಾ ಆಹಾರಗಳು ಬರುತ್ತೆ. ಒಂದು ಶಾಲಿ ಅಥವಾ ಗ್ರೈನ್ಸ್, ಸಿಂಗಲ್ ಗ್ರೈನ್ಸ್ ಅಂತ, ಶಾಲಿ ಆಗಿರ್ಬೋದು, ಗೋಧಿ, ಶಾಲಿ ಅಂದ್ರೆ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇಂಥದ್ದು. ಇನ್ನೊಂದು ಅಂಶ ದ್ವಿದಳ ಧಾನ್ಯಗಳು. ಸೊ ಈ ದ್ವಿದಳ ಧಾನ್ಯಗಳಲ್ಲಿ ಹೆಸರು ಬೇಳೆ, ಕಡಲೆಬೇಳೆ ಅಥವಾ ಬೇಳೆಗಳು ಅಂತದ್ದು. ಸೊ ಅದು ಇರ್ಬೇಕು ನಮ್ಮ ಆಹಾರದಲ್ಲಿ. ನೆಕ್ಸ್ಟ್ ಬರೋದು ತರಕಾರಿ ಮತ್ತೆ ಹಣ್ಣುಗಳು. ಊಟದ ಜೊತೆ ಹಣ್ಣು ತಗೋಬಾರ್ದು, ಬಟ್ ತರಕಾರಿಗಳು ಅಗೇನ್ ಸಾಂಬಾರಾಗ್ಲಿ ಪಲ್ಯಗಳಾಗ್ಲಿ, ಸೊ ಇಂಥದ್ದೆಲ್ಲ ತಿನ್ಬೇಕು. ಅಂಡ್ ದೆನ್ ಸ್ವಲ್ಪ ಮಧುರ ಹೇಳಿದಾಗೆ ಸ್ವಲ್ಪ ಪಾಯಸ ಅಂತದ್ದೇನಾದ್ರೂ ಇರ್ಬೇಕು. ಡೈಲಿ ತಗೊಳ್ಬಹುದಾ? ಈಗ ಕೆಲವರಿಗೆ ಭಯ ಇರುತ್ತೆ, ನಾನ್ ಡೈಲಿ ಸ್ವೀಟ್ ತಗೊಂಡ್ರೆ ಡಯಾಬಿಟೀಸ್ ಬಂದ್ಬಿಡುತ್ತಪ್ಪ ನನ್ಗೆ ಅನ್ನೋ ಹೆದರಿಕೆ. ಸೊ ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಆಹಾರ ಪದ್ಧತಿ ಅಥವಾ ಆಯುರ್ವೇದ ಶಾಸ್ತ್ರದಲ್ಲೂ ಅದೇ ಆಹಾರ ಪದ್ಧತಿ ಹೇಳಿದೀವಿ. ಪೂರ್ವಂ ಮಧುರಂ ಅಶ್ನೀಯಾತ್ ಅಂತ. ಎವ್ರಿ ಡೇ ಊಟ ಮಾಡುವ ಮುಂಚೆ ಒಂದು ಸಣ್ಣ ಪೀಸು ಸ್ವೀಟ್ ಏನಾದ್ರೂ ತಿನ್ಬೇಕು. ಇಟ್ ಇಸ್ ನಾಟ್ ದಟ್ ಹೊರಗಡೆಯಿಂದ ಸ್ವೀಟ್ ಮಾಡ್ಕೊಂಡಲ್ಲ, ಮನೆಯಲ್ಲೇ ಒಂದು ಸಣ್ಣದಾಗಿ ಪಾಯಸ ಅಥವಾ ಒಂದು ಸಣ್ಣ ಬೆಲ್ಲದ ಅಂಶ ಪಾಯಸ ಮಾಡಬಹುದು. ಬೆಲ್ಲ ಹಾಕಿ ಪಾಯಸ ಅಂತಾನೆ ಅಲ್ಲ, ಬೆಲ್ಲನೂ ಕೂಡ ತಿನ್ಬೋದು, ಒಂದ್ ಸಣ್ಣ ಪೀಸ್. ಸೊ ಅದು ಏನ್ ಮಾಡುತ್ತೆ, ನಮ್ಗ್ ಹಸಿವಾದಾಗ ವಾತ ದೋಷ ಸ್ವಲ್ಪ ಜಾಸ್ತಿ ಇರುತ್ತೆ, ಬ್ಲೋಟಿಂಗ್ ಎಲ್ಲ ಆಗುತ್ತೆ. ಇವಾಗ ಊಟ ಹಸಿವಾಗ್ತಾ ಇರುವಾಗ ಊಟ ಮಾಡದೇ ಇದ್ದಾಗ ಸ್ವಲ್ಪ ಗ್ಯಾಸ್ ಆದಂಗೆ ಹೊಟ್ಟೆಲಿ ಇದಾಗುತ್ತೆ. ಸೊ ಆ ಒಂದು ಮಧುರಾಂಶ ಇರೋ ಸಿಹಿ ಇರೋ ಪದಾರ್ಥ ನಾವು ತಿಂದಾಗ ವಾತವನ್ನ ಉಪಶಮನ ಮಾಡುತ್ತೆ, ಮತ್ತೆ ಇಮಿಡಿಯೇಟ್ ಆ ಗ್ಲೂಕೋಸ್ ರಶ್ ಕೊಡುತ್ತೆ. ಸೊ ನಮ್ಗ ಹಸಿವಿನಿಂದ ಆಗೋ ನಿತ್ರಾಣ, ತಲೆ ಚಕ್ಕರ್ ಬರೋದು ಇಂಥದ್ದೆಲ್ಲ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಮದ್ಯ ಅಮ್ಲ ಲವಣವು ಅಂತ ಹೇಳ್ತೀವಿ. ಸೊ ಅಡಿಗೆ ಮದ್ವೆ ಊಟಗಳಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಪಾಯಸ ಹಾಕಿರ್ತಾರೆ. ಅಂಡ್ ದೆನ್ ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲ ಇರುತ್ತೆ. ಮೇಲ್ಗಡೆ ಕೋಸಂಬರಿಗಳು, ಪಲ್ಯಗಳು ಇದೆಲ್ಲ ಇರುತ್ತೆ. ಆಮೇಲೆ ಮೆಣಸ್ಕಾಯಿ, ಅನ್ನ ಸಾರು ಎಲ್ಲ ಬರುತ್ತೆ. ಸೊ ಇನಿಷಿಯಲಿ ನಾವು ಪಾಯಸ ತಿನ್ಬೇಕು, ಪೂರ್ವಂ ಮಧುರಂ ಅಶ್ನೀಯಾತ್. ನಂತರ ಈ ಪುಳಿಯೋಗರೆ ಮತ್ತೆ ಚಿತ್ರಾನ್ನ ಯಾವ್ದಾದ್ರು ತಿನ್ಬೇಕು. ಅಮ್ಲ ಲವಣ ಆಹಾರ ಇರುತ್ತೆ. ಸೊ ಈ ಅಮ್ಲ ಲವಣ ಏನ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸಸ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಜೀರ್ಣಕ್ರಿಯೆ ಆಗಕ್ಕೆ ಬೇಕಾಗುವಂತ ಬೈಲ್ ಆಗ್ಲಿ ಆಸಿಡ್ ಕಂಟೆಂಟ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಏನೇ ತಿಂದ್ರು ಅರ್ಗಿಸುವಂತ ಇದು ಬರುತ್ತೆ. ನೆಕ್ಸ್ಟ್ ಬರೋದು ಕಟು ತಿಕ್ತ, ಕಹಿ ಆಗಿರ್ಲಿ ಖಾರ ಆಗಿರ್ಲಿ, ಬೇರೆ ಉಳ್ದಿದ್ದ ಪದಾರ್ಥಗಳಲ್ಲಿ ಇದೆಲ್ಲ ಇರುತ್ತೆ. ಕೊನೆಗೆ ಕಷಾಯ. ಸೊ ಕೊನೆಗೆ ಎಂಡ್ ಯೋರ್ ಮೀಲ್ ವಿತ್ 1 ಲೋಟ ಮಜ್ಜಿಗೆ. ಸೊ ಇದು ಈಗಿನ ಕಾಲದ್ದು ಇದರಲ್ಲಿ ಸ್ಟಾರ್ಟರ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಖಾರ ಮತ್ತೆ ಹುಳಿ ಅಂಶ ಇರೋ ಸೂಪ್ಸ್ ಆಗ್ಲಿ ಅಥವಾ ಮಂಚೂರಿ ಇಂಥದ್ದೆಲ್ಲ ತಿಂತೀವಿ. ದಿಸ್ ಇಸ್ ನಾಟ್ ದ ರೈಟ್ ವೇ. ನಮ್ಮ ಆಯುರ್ವೇದ ಹಾಗೂ ಭಾರತೀಯ ಶಾಸ್ತ್ರ, ಸೌತ್ ಇಂಡಿಯನ್ ಮೀಲ್ಸ್ ಇಸ್ ಅ ಕಂಪ್ಲೀಟ್ ಮೀಲ್. ಎಷ್ಟು ನೀಟಾಗಿ ಅವ್ರು ಎಲ್ಲ ಇದು ಮಾಡಿದ್ದಾರೆ. ಆ ಕ್ರಮಗಳು ನಮಗ್ ಗೊತ್ತಾದ್ರೆ ಮಾತ್ರ ನಾವು ಅದನ್ನ ನೀಟಾಗಿ ಅನುಸರಿಸ್ಕೊಂಡು ಹೋಗಬಹುದು. ಫಸ್ಟೇ ಖಾರ ತಿಂದ್ರೆ ಪಿತ್ತ ಇನ್ನೂ ಜಾಸ್ತಿ ಆಗಿ ಅಸಿಡಿಟಿ ಮತ್ತೆ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಇದು ಅಗೇನ್ ಐ ವುಡ್ ಲೈಕ್ ಟು ಸ್ಟ್ರೆಸ್, ಇದು 1-2 ದಿನದಲ್ಲಿ ಗೊತ್ತಾಗುವಂತದ್ದಲ್ಲ.
ಯು ಕೀಪ್ ಫಾಲೋಯಿಂಗ್ ದಿಸ್ ಆಫ್ಟರ್ 5 years ಅಥವಾ 2 years ಆದ್ಮೇಲೆ ನಿಮಗೆ ಬೇರೆ ರೋಗಗಳು ಕಂಡೇ ಬರುತ್ತೆ. ಕಂಡು ಬರುತ್ತೆ ಪಕ್ಕ. ನಾವು ಯಾವ ರೀತಿ ಆಹಾರ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ರೋಗ ಲಕ್ಷಣಗಳು ಡಿಸೈಡ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ಅದಕ್ಕೆ ನಾವು ನೋಡ್ಬೋದು ಹಿಂದಿನ ಕಾಲದ್ದು ಅಥವಾ ಪೂರ್ವಜರು ನಮ್ಮ ಅಜ್ಜಿ ತಾತಂದ್ರೆಲ್ಲ ಆಲ್ಮೋಸ್ಟ್ 60-70 years ಆದ್ಮೇಲೆ ಅವರಿಗೆ ರೋಗಗಳು ಬರೋದು, ಶುಗರ್ ಆಗ್ಲಿ 80 years ಆದ್ಮೇಲೆ BP ಬರೋದು ಅಥವಾ ಇದು ಶುಗರ್ ಬರೋದು ಅಂತದ್ದೆಲ್ಲ ಇದೆ. ಬಟ್ ಈಗಿನ ಕಾಲದ್ದು ನಮ್ ಜನರೇಷನ್ ಅಥವಾ ನಮ್ಮ ಪೇರೆಂಟ್ಸ್ ಜನರೇಷನ್ ಅಲ್ಲಿ ನೋಡಿದ್ರೆ ಆಲ್ರೆಡಿ 30-40 yearsಗೆ BP, ಶುಗರ್, ಕಾರ್ಡಿಯಾಕ್ ಡಿಸಾರ್ಡರ್ಸ್ ಎಲ್ಲ ಇರುತ್ತೆ. ಒಂದು ಆಹಾರ ಕ್ರಮ ಸರಿ ಇಲ್ಲ, ಫಾಸ್ಟ್ ಮೂವಿಂಗ್ ಲೈಫ್ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ತಿನ್ನೋದು ಇದಾಗ್ತಾ ಇದೆ. ಇನ್ನೊಂದು ಅಷ್ಟೇ ವ್ಯಾಯಾಮ ಅಥವಾ ವಿಹಾರ ಇಲ್ಲ. ಮುಂಚಿನ ಕಾಲದಲ್ಲಿ 2 ಹೊತ್ತು ಊಟ ಮಾಡಿದ್ರು ಚೆನ್ನಾಗಿ ತಿನ್ನೋರು, ಚೆನ್ನಾಗಿ ಎಕ್ಸಸೈಸ್ ಮಾಡೋರು. ಸೊ ಅದೆಲ್ಲ ಮೆಟಬಾಲಿಸಮ್ ಕನ್ವರ್ಟ್ ಆಗಿ ಪ್ರಾಪರ್ ಮತ್ತೆ ಹಸುವಾಗ್ತಿತ್ತು. ಬಟ್ ಈಗಿನ ಕಾಲಲ್ಲಿ ಹೆಚ್ಚಿನವ್ರದ್ದು ಡೆಸ್ಕ್ ಜಾಬ್ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ. ಎಕ್ಸಸೈಸ್ ಆಗ್ಲಿ ಅಥವಾ ವಾಕಿಂಗ್ ಆಗ್ಲಿ ಏನು ಮಾಡ್ತಾ ಇಲ್ಲ. ಸೊ ನಾವೇನ್ ತಿಂತೀವೋ ತಿನ್ನೋದೇ ಇಷ್ಟೇ ತಿಂದ್ರು ಕೂಡ ಅದು ಕೂಡ ಕರೆಕ್ಟ್ ಆಗಿ ಜೀರ್ಣ ಆಗಲ್ಲ. ನಾವೇನ್ ತಿಂತೀವೋ ಜೀರ್ಣ ಆಗ್ಬೇಕು ಅಂದ್ರೆ ವ್ಯಾಯಾಮ ಮತ್ತೆ ವಿಹಾರಗಳು ಮುಖ್ಯ. ಸೊ ಎರಡು ಬ್ಯಾಲೆನ್ಸ್ ಆಗಿರ್ಬೇಕು. ಆಹಾರದ ಜೊತೆಗೆ ನಮ್ಮ ವಿಹಾರಗಳು, ವ್ಯಾಯಾಮ ಆಗ್ಲಿ ಅಥವಾ ಬೇರೆ ಎಕ್ಸಸೈಸ್, ಯೋಗ ಆಗ್ಲಿ, ಇದು ಎಲ್ಲ ಇರ್ಲೇಬೇಕು. ಡಾಕ್ಟರ್, ಇಷ್ಟು ಹೊತ್ತು ನಮ್ಗೆ ಆಹಾರ ಕ್ರಮ ಹೇಗಿರ್ಬೇಕು, ಆಹಾರ ಪದ್ಧತಿ, ಹಾಗೆ ನಮ್ಮ ಸಮತೋಲಿತ ಆಹಾರನ ನಾವು ತಗೊಂಡ್ರೆ ನಮ್ಮ ರೋಗದಿಂದ ದೂರ ಇರ್ಬೋದು ಅಂತ ತುಂಬ ಚೆನ್ನಾಗಿ ನಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಹಾಗೂ ನಿಮ್ಮ ಸಂಸ್ಥೆಯಾದ ಅಪೋಲೋ ಆಯುರ್ವೇದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಡಾಕ್ಟರ್ ಹೇಳಿದಾಗೆ ನಿಮ್ಮ ಆಹಾರ ಪದ್ಧತಿನ ನೀವು ಚೇಂಜ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ರೋಗ ಬರುವಂತಹ ಲಕ್ಷಣಗಳಿಂದ ದೂರ ಇರ್ಬೋದು. ಯಾವ್ಯಾವ ಪಿತ್ತ ಅಂದರೆ ಯಾವ್ಯಾವ ಕಫ ಪ್ರಕೃತಿ ಅಥವಾ ಪಿತ್ತ ಪ್ರಕೃತಿ, ವಾತ ಪ್ರಕೃತಿ ಇರೋರಿಗೆ ಯಾವ್ಯಾವ ಆಹಾರ ಕ್ರಮ ಒಳ್ಳೆಯದು ಅಂತ ಡಾಕ್ಟ್ರು ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಒಳ್ಳೆ ಪ್ರಯೋಜನ ನೀವು ಪಡ್ಕೋತೀರಾ ಅಂತ ನಾವು ಭಾವಿಸ್ತೀವಿ. ಇಷ್ಟೊತ್ತು ಅಪೋಲೋ ಆಯುರ್ವೇದ ಸಂಸ್ಥೆಯ ತಜ್ಞರಾದಂತಹ ಐಶ್ವರ್ಯಲಕ್ಷ್ಮಿ ಅವರು ನಮಗೆ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯದ ಬಗ್ಗೆ ಚರ್ಚೆನ ಮುಂದುವರ್ಸೋಣ ಅಂತ ಹೇಳ್ತಾ ಇವತ್ತಿನ ಈ ಆಯುಷ್ಮಾನ್ ಭವ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.